Hello everyone, welcome to Lakshmi Tutorials. Dear friends, ಇವತ್ತಿನ ಕ್ಲಾಸಲ್ಲಿ ನಾವು ಸೈನ್ಸ್ನ ಮತ್ತೊಂದಷ್ಟು ಕ್ವೆಶ್ಚನ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಫಸ್ಟ್ ಕ್ವೆಶ್ಚನ್ ಏನು ಅಂತ ನೋಡೋಣ. ಕೆಳಗಿನ ಹೈಡ್ರೋಕಾರ್ಬನ್ ಅನ್ನು ಪರಿಗಣಿಸಿ. ಇಲ್ಲಿ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್ ಈ 5 ಹೈಡ್ರೋಕಾರ್ಬನ್ಸನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನಾವೇನು ಮಾಡಬೇಕು ಅಂದರೆ ಅಣು ತೂಕದ ಮೇಲೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಹೈಡ್ರೋಕಾರ್ಬನ್ಸ್ ಯಾವ್ಯಾವು ಅಂದರೆ ಮೀಥೇನ್, ಈಥೇನ್, ಪ್ರೋಪೇನ್ ಹಾಗೆ ಬ್ಯೂಟೇನ್ ಮತ್ತು ಪೆಂಟೇನ್ ಈ 5 ಕೊಟ್ಟಿದ್ದಾರೆ. ಅಣು ತೂಕ ಅಂತಂದರೆ ಫಾರ್ ಎಕ್ಸಾಂಪಲ್ ಮೀಥೇನನ್ನು ತಗೊಂಡಾಗ ಮೀಥೇನಿನ ಅಣುಸೂತ್ರ ಗೊತ್ತಿದೆ ನಮಗೆ CH4. ಸೊ ಮೀಥೇನ್ ಅನ್ನೋ ಒಂದು ಅಣು 2 ಪರಮಾಣುಗಳನ್ನು ಒಳಗೊಂಡಿದೆ. ಒಂದು ಕಾರ್ಬನ್ ಪರಮಾಣು ಹಾಗೆ ಹೈಡ್ರೋಜನ್ನ ಪರಮಾಣು. ಈ ಕಾರ್ಬನ್ನ ಪರಮಾಣುವಿನ ತೂಕ ಎಷ್ಟಿರುತ್ತೆ ಅಂತಂದರೆ 12 ಇರುತ್ತೆ. ಹಾಗೆ ಹೈಡ್ರೋಜನ್ನ ಪರಮಾಣುವಿನ ತೂಕ 1 ಇರುತ್ತೆ. ಹಾಗೆ ಇಲ್ಲಿರೋವಂಥದ್ದು 4 ಹೈಡ್ರೋಜನ್ ಅಣುಗಳು ಅಲ್ವಾ. ಸೊ 4 ಹೈಡ್ರೋಜನ್ ಅಣುಗಳಿದ್ದಾವೆ ಅಂತಂದರೆ ಇಲ್ಲಿ ಇಂಟು 4 ಅಲ್ವಾ. ಸೊ ಇಂಟು 4 ಅಂತಂದಾಗ ಇಲ್ಲಿ 4 ಆಗುತ್ತೆ. ಆಗ CH4ನ ಅಣು ತೂಕ ಎಷ್ಟಾಗುತ್ತೆ 12 + 4 ಅಂತಂದರೆ 16 ಆಗುತ್ತೆ ಅಲ್ವಾ. ಸೊ ಹಾಗೆ ಇಲ್ಲಿ ಈಥೇನ್ ಕೊಟ್ಟಿದ್ದಾರೆ. ಈಥೇನಿನ ಅಣುಸೂತ್ರ ಏನಾಗುತ್ತೆ ಅಂತಂದರೆ ನಂಬರ್ ಆಫ್ ಕಾರ್ಬನ್ಸ್ ರೈಸ್ ಆಗುತ್ತೆ ಅಲ್ವಾ. ಸೊ C2H6 ಆಗುತ್ತೆ. ಇದು ಹೇಗೆ ಅಂತಂದರೆ ನಮಗೆ ಜನರಲ್ ಫಾರ್ಮುಲಾ ಗೊತ್ತಿದೆ. ಯಾವುದದು ಅಂತಂದರೆ CnH2n+2. ಇದು ಆಲ್ಕೇನ್ಗಳ ಜನರಲ್ ಫಾರ್ಮುಲಾ. ಸೊ ಆಲ್ಕೇನಿನ ಜನರಲ್ ಫಾರ್ಮುಲಾ ಯಾವುದು ಅಂದರೆ CnH2n+2. ಸೊ ಇದರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಈಥೇನಲ್ಲಿ ಎಷ್ಟು ಪರಮಾಣುಗಳಿದ್ದಾವೆ ಅಂತ. ಕಾರ್ಬನ್ನ 2 ಪರಮಾಣು ಹಾಗೆ ಹೈಡ್ರೋಜನ್ನ 6 ಪರಮಾಣು ಇರುತ್ತೆ. ಅಂದರೆ CH4ಗೆ ಕಂಪೇರ್ ಮಾಡಿದ್ರೆ ಇದರ ಅಣು ತೂಕ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ. ಹಾಗೆ ಪ್ರೋಪೇನ್ ಅಂತಂದರೆ C3H8. ಇಲ್ಲೂ ಅಷ್ಟೇ ಕಾರ್ಬನ್ ಪರಮಾಣು 3 ಅಣುಗಳಾಗ್ತವೆ, 3 ಪರಮಾಣುಗಳು. ಹಾಗೆ ಹೈಡ್ರೋಜನ್ 8 ಪರಮಾಣು. ಯಾವಾಗ ಪರಮಾಣುಗಳು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ಅದರ ಅಣು ತೂಕನೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಬ್ಯೂಟೇನಿನ ಅಣುಸೂತ್ರ, ಬ್ಯೂಟೇನ್ ಅಂತಂದರೆ ಕಾರ್ಬನ್ನ 4 ಪರಮಾಣುಗಳು ಇರ್ತವೆ. ಸೊ C4H10 ಆಗುತ್ತೆ. ಹಾಗೆ ಪೆಂಟೇನನ್ನು ತಗೊಂಡಾಗ C5H12. ಅಂದರೆ ಇಲ್ಲಿ ಕೊಟ್ಟಿರೋಂಥ ಹೈಡ್ರೋಕಾರ್ಬನ್ಸನ್ನು ಗಮನಿಸಿದಾಗ ಪ್ರತಿಯೊಂದು ಹೈಡ್ರೋಕಾರ್ಬನ್ನ ಅಣುವಿನ ತೂಕ ಏನಾಗ್ತದೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಾ. ಮೀಥೇನು, ಈಥೇನು, ಪ್ರೋಪೇನು, ಬ್ಯೂಟೇನು, ಪೆಂಟೇನು. ನಾವಿಲ್ಲಿ ಹೇಗೆ ಅರೇಂಜ್ ಮಾಡಬೇಕು, ಇವುಗಳ ಏರಿಕೆ ಕ್ರಮದಲ್ಲಿ ಅರೇಂಜ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಏರಿಕೆ ಕ್ರಮ ಅಂತ ತಗೊಂಡಾಗ ಕಡಿಮೆ ಅಣುತೂಕ ಇರುವಂಥದ್ದು ಯಾವುದು ಅಂದರೆ ಮೀಥೇನ್. ಸೊ ಇಲ್ಲಿ ಯಾವ ಆರ್ಡರಲ್ಲಿ ಕೊಟ್ಟಿದ್ದಾರೆ ಅದೇ ಆರ್ಡರಲ್ಲಿ ನಮ್ಮ ಆನ್ಸರ್ ಆಗಿರುತ್ತೆ ಅಲ್ವಾ. ಸೊ ಮೊದಲಿಗೆ ಮೀಥೇನ್, ಹಾಗೆ ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್. ಅಂದರೆ ನಮಗೆ ಇಲ್ಲಿ ಆಪ್ಷನ್ಸಲ್ಲಿ ABCDE ಅಂತ ಇರಬೇಕು. ಸೊ ಯಾವ ಆಪ್ಷನಲ್ಲಿ ಆನ್ಸರ್ ಇದೆ ಅಂತ ನೋಡೋದಾದರೆ ಫಸ್ಟ್ ಆಪ್ಷನಲ್ಲಿ ABCDE ಅಂತ ಇದೆ. ಸೊ ಇದು ನಮ್ಮ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ನುಸಿ ಉಂಡೆಗಳ ಘಟಕಗಳೇನು ಅಂತ ಕೇಳಿದ್ದಾರೆ. ನುಸಿ ಉಂಡೆ ಅಂತಂದರೆ ನ್ಯಾಫ್ಥಲಿನ್ ಬಾಲ್ಸ್ ಅಲ್ವಾ. ಸೊ ನ್ಯಾಫ್ಥಲಿನ್ ಬಾಲ್ಸ್ನ ಘಟಕ ಯಾವುದು ಅಂತಂದರೆ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ನ್ಯಾಫ್ಥಲಿನ್ ಕೊಟ್ಟಿದ್ದಾರೆ, ಕ್ಲೋರಿನ್ ಕೊಟ್ಟಿದ್ದಾರೆ, ಸುಣ್ಣ ಕೊಟ್ಟಿದ್ದಾರೆ, ಹಾಗೆ ಅಯೋಡಿನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ನ್ಯಾಫ್ಥಲಿನ್. ನೆಕ್ಸ್ಟ್ ಥರ್ಡ್ ಕ್ವೆಶನ್. ಡೆಕ್ಟ್ರೋಸ್ ಎಂಬುದು ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಡೆಕ್ಟ್ರೋಸ್ ಅನ್ನೋದು ಏನು ಅಂತ. ಸೊ ಡೆಕ್ಟ್ರೋಸ್ ಅನ್ನೋದು ಆಪ್ಷನ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಮೊದಲಿಗೆ ಸುಕ್ರೋಸ್ ಕೊಟ್ಟಿದ್ದಾರೆ, ಲ್ಯಾಕ್ಟೋಸ್ ಕೊಟ್ಟಿದ್ದಾರೆ, ಮಾಲ್ಟೋಸ್ ಕೊಟ್ಟಿದ್ದಾರೆ, ಹಾಗೆ ಗ್ಲೂಕೋಸ್ ಕೊಟ್ಟಿದ್ದಾರೆ. ಡೆಕ್ಟ್ರೋಸ್ ಅನ್ನೋದು ಇದೊಂದು ಗ್ಲೂಕೋಸಿನ ವಿಧ ಆಗಿರುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಡಿ ಗ್ಲೂಕೋಸ್. ನೆಕ್ಸ್ಟ್ ಕ್ವೆಶನ್. ಜೈವಿಕ ಅನಿಲ ಎಂಬುದು ಇದರ ಸಂಯುಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸಲ್ಲಿ ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಬಿ ಮೀಥೇನ್ ಮತ್ತು ಆಮ್ಲಜನಕ, ಆಪ್ಷನ್ ಸಿಯಲ್ಲಿ ಪ್ರೋಪೇನ್ ಮತ್ತು ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿಯಲ್ಲಿ ಪ್ರೋಪೇನ್ ಮತ್ತು ಆಮ್ಲಜನಕ ಅಂತ ಕೊಟ್ಟಿದ್ದಾರೆ. ಜೈವಿಕ ಅನಿಲ ಅಂತಂದರೆ ಬಯೋಗ್ಯಾಸ್. ಸೊ ಬಯೋಗ್ಯಾಸ್ನ ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಯಾವುದು ಅಂತಂದರೆ ಮೀಥೇನ್ ಪ್ಲಸ್ ಇಂಗಾಲದ ಡೈಆಕ್ಸೈಡ್. ಬಯೋಗ್ಯಾಸ್ ಅನ್ನೋದು CH4 ಹಾಗೆ CO2 ಕಾರ್ಬನ್ ಡೈಆಕ್ಸೈಡ್ ಹಾಗೆ ಮೀಥೇನ್ ಇವೆರಡರ ಮಿಶ್ರಣವಾಗಿರುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಎ ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್.
ಅದೇ ಥರ ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ ಯಾವುದರ ಮಿಶ್ರಣವಾಗಿದೆ ಅಂತ ಕೇಳಬಹುದು. ನ್ಯಾಚುರಲ್ ಗ್ಯಾಸ್ನ ಮೇನ್ ಕಾನ್ಸ್ಟಿಟ್ಯೂಯೆಂಟು ಸಹ ಮೀಥೇನೇ ಆಗಿರುತ್ತೆ. ಅದರ ಜೊತೆಗೆ ಈಥೇನ್ ಸಹ ಇರುತ್ತೆ, ಹಾಗೆ ಪ್ರೋಪೇನ್ ಸಹ ಇರುತ್ತೆ, ಹಾಗೆ ಬ್ಯೂಟೇನ್ ಸಹ ಇರುತ್ತೆ. ಇದರಲ್ಲಿ ಮೇನ್ ಕಾನ್ಸ್ಟಿಟ್ಯೂಟ್ ಯಾವುದು ಅಂತಂದರೆ ನ್ಯಾಚುರಲ್ ಗ್ಯಾಸಲ್ಲೂ ಸಹ ಮೀಥೇನ್ ಇರುತ್ತೆ, ಹಾಗೆ ಬಯೋಗ್ಯಾಸಲ್ಲೂ ಸಹ ಮೀಥೇನ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಅಡುಗೆ ಅನಿಲ ಯಾವುದರ ಮಿಶ್ರಣವಾಗಿದೆ ಅಂತ ಕೇಳಿದರೆ ಅಡುಗೆ ಅನಿಲ ಅಂತಂದರೆ ಎಲ್ ಪಿ ಜಿನ ಫುಲ್ ಫಾರ್ಮ್ ಏನು ಅಂತಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದು ಯಾವುದರ ಮಿಶ್ರಣವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅಡುಗೆ ಅನಿಲದಲ್ಲಿ ಯಾವ್ಯಾವ ಸಬ್ಸ್ಟೆನ್ಸಸ್ ಇರ್ತವೆ ಅಂತಂದರೆ ಆಪ್ಷನ್ಸಲ್ಲಿ ನೋಡಿದಾಗ ಕಾರ್ಬನ್ ಮಾನಾಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ, ಮೀಥೇನ್ ಮತ್ತು ಎಥಿಲೀನ್ ಅಂತ ಕೊಟ್ಟಿದ್ದಾರೆ, ಬ್ಯೂಟೇನ್ ಮತ್ತು ಪ್ರೋಪೇನ್ ಅಂತ ಕೊಟ್ಟಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ ಪಿ ಜಿನ ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಯಾವುದು ಅಂತಂದರೆ ಬ್ಯೂಟೇನ್ ಮತ್ತು ಪ್ರೋಪೇನ್ ಏನಿದೆ ಇದು ಎಲ್ ಪಿ ಜಿಯಲ್ಲಿರುವಂತಹ ಪ್ರಮುಖ ಘಟಕವಾಗಿದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ, ಬ್ಯೂಟೇನ್ ಮತ್ತು ಪ್ರೋಪೇನ್. ನೆಕ್ಸ್ಟ್ ಕ್ವೆಶನ್, ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನಲ್ಲಿ ಡ್ಯಾಶ್ ಇರುತ್ತದೆ ಅಂತ ಕೇಳಿದ್ದಾರೆ. ಸೊ ನಾವು ನೈಲ್ ಪಾಲಿಷ್ ರಿಮೂವರನ್ನು ಬಳಸ್ತೀವಲ್ವ, ಸೊ ಅದರಲ್ಲಿರುವಂತಹ ವಸ್ತು ಯಾವುದು ಅಂತ ಕೇಳಿದ್ದಾರೆ, ಅಥವಾ ಅದರಲ್ಲಿರುವಂತಹ ಹೈಡ್ರೋಕಾರ್ಬನ್ನ ವಿಧ ಯಾವುದು ಅಂತ ಕೇಳಬಹುದು, ಅದರಲ್ಲಿರುವಂತಹ ರಾಸಾಯನಿಕ ಯಾವುದು ಅಂತ ಕೇಳಬಹುದು. ಇಲ್ಲಿ ಆಪ್ಷನ್ಸಲ್ಲಿ ಬೆನ್ಝೀನ್ ಇದೆ, ಅಸಿಟೋನ್ ಇದೆ, ಕೆರೋಸಿನ್ ಇದೆ, ಹಾಗೆ ಅಸಿಟಿಕ್ ಆಮ್ಲ ಇದೆ. ಸೊ ನೈಲ್ ಪಾಲಿಷ್ ರಿಮೂವರಲ್ಲಿ ಇರುವಂತಹ ರಾಸಾಯನಿಕ ಯಾವುದು ಅಂತಂದರೆ ಅಸಿಟೋನ್. ಓಕೆ, ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನವುಗಳಲ್ಲಿ ಯಾವ ಬಗೆಯ ಕಲ್ಲಿದ್ದಲು ಉಳಿದವುಗಳಿಗಿಂತ ಅತ್ಯಧಿಕ ಇಂಗಾಲವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಲ್ಲಿದ್ದಲಿನ 4 ವಿಧಗಳನ್ನು ಕೊಟ್ಟಿದ್ದಾರೆ. ಈ ಕಲ್ಲಿದ್ದಲಿನಲ್ಲಿ ಯಾವ ಥರದ ಕಲ್ಲಿದ್ದಲಿನಲ್ಲಿ ಇಂಗಾಲದ ಪರ್ಸೆಂಟು ಜಾಸ್ತಿ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಇಲ್ಲಿ ಆಪ್ಷನ್ಸಲ್ಲಿ ಬಿಟುಮಿನಸ್ ಇದೆ, ಕಂದು ಕಲ್ಲಿದ್ದಲು ಅಥವಾ ಲಿಗ್ನೈಟ್ ಅಂತ ಇದೆ. ಸೊ ಲಿಗ್ನೈಟನ್ನು ನಾವು ಕಂದು ಕಲ್ಲಿದ್ದಲು ಅಂತಲೂ ಸಹ ಕರಿತೀವಿ. ಹಾಗೆ ಸಸ್ಯ ಕಲ್ಲಿದ್ದಲು ಅಥವಾ ಪೀಟನ್ನು ನಾವು ಸಸ್ಯ ಕಲ್ಲಿದ್ದಲು ಅಂತಲೂ ಹೇಳ್ತೀವಿ. ಹಾಗೆ ಗಟ್ಟಿ ಕಲ್ಲಿದ್ದಲು ಅಂತಂದರೆ ಆಂಥ್ರಾಸೈಟ್ ಅಂತಲೂ ಹೇಳ್ತೀವಿ. ಸೊ ಈ ಹೆಸರುಗಳನ್ನು ಸಹ ನೆನ್ಪಿಟ್ಕೋಬೇಕಾಗತ್ತೆ. ಈಗ ಈ 4 ಥರದಲ್ಲಿ ಯಾವ ಬಗೆಯ ಕಲ್ಲಿದ್ದಲಿನಲ್ಲಿ ಹೆಚ್ಚು ಇಂಗಾಲವನ್ನು ಹೊಂದಿರುತ್ತೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಈ ಕ್ವೆಶನ್ಗೆ ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ನಾವು ಒಂದು ಮೆಥಡನ್ನು ನೆನ್ಪಿಟ್ಕೋಬಹುದು. ಯಾವುದದು ಈಸಿ ಮೆಥಡ್ ಅಂತಂದರೆ ನಾವು ಈ ಆರ್ಡರಲ್ಲಿ ಅಂದರೆ ABLP ಆಲ್ಫಾಬೆಟ್ ಬರಿಬೇಕಾದ್ರೆ ಇದೇ ಆರ್ಡರಲ್ಲಿ ನಮಗೆ ಈ ಲೆಟರ್ ಸಿಗೋವಂಥದ್ದು. ಫಸ್ಟ್ A, ಹಾಗೆ B, ನೆಕ್ಸ್ಟ್ ಬರೋವಂಥದ್ದು L, ಅದಾದ ನಂತರ ಸಿಗೋವಂಥದ್ದು P ಅಂದರೆ ಆಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್ ಹಾಗೆ ಪೀಟ್. ಸೊ ಈ ಆರ್ಡರಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಆಂಥ್ರಾಸೈಟಲ್ಲಿ ಜಾಸ್ತಿ ಪರ್ಸೆಂಟ್ ಇಂಗಾಲ ಇರುತ್ತೆ, ಅಂದರೆ ಇಟ್ಸ್ ಅಬೌಟ್ 92 to 98% ಅಷ್ಟು ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಇಂಗಾಲದ ಪರ್ಸೆಂಟ್ ಯಾವುದ್ರಲ್ಲಿ ಇರುತ್ತೆ ಅಂತಂದರೆ ಅದು ಆಂಥ್ರಾಸೈಟಲ್ಲಿ. ಹಾಗೆ ಬಿಟುಮಿನಸ್ಸನ್ನು ತಗೊಂಡಾಗ ಬಿಟುಮಿನಸ್ಸಲ್ಲಿ 70 to 86% ಅಷ್ಟು ಇರುತ್ತೆ. 70 to 86% ಅಷ್ಟು ಇಂಗಾಲ ಇರುತ್ತೆ. ಹಾಗೆ ಲಿಗ್ನೈಟನ್ನು ತಗೊಂಡಾಗ 60% ಅಷ್ಟು ಇರುತ್ತೆ. ಪೀಟನ್ನು ತಗೊಂಡಾಗ 50 to 60%, 60%ಗಿಂತ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಈಸಿಯಾಗಿ ನಾವು ಹೇಗೆ ನೆನ್ಪಿಟ್ಕೋಬಹುದು ಅಂತಂದರೆ ಆಲ್ಫಾಬೆಟಿಕಲ್ ಆರ್ಡರ್ ABLP. ಸೊ ಈಗ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಅತ್ಯಧಿಕ ಇಂಗಾಲವನ್ನು ಹೊಂದಿರುವಂಥ ವಿಧ ಯಾವುದು ಅಂತ. ಸೊ ಯಾವುದು ಅಂತಂದರೆ ಆಂಥ್ರಾಸೈಟ್. ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಡಿ, ಗಟ್ಟಿ ಕಲ್ಲಿದ್ದಲು ಅಥವಾ ಆಂಥ್ರಾಸೈಟ್. ಓಕೆ, ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನವುಗಳಲ್ಲಿ ಘನ ಲೂಬ್ರಿಕೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸಲ್ಲಿ ಗ್ರಾಫೈಟ್ ಇದೆ, ಸೋಡಿಯಂ ಇದೆ, ಲೀಥಿಯಂ ಇದೆ, ಹಾಗೆ ಸತು ಇದೆ. ಈ 4 ಆಪ್ಷನ್ಸಲ್ಲಿ ಯಾವುದನ್ನು ನಾವು ಘನ ಲೂಬ್ರಿಕೆಂಟ್ ಆಗಿ ಬಳಸ್ತೀವಿ ಅಂತಂದರೆ ಅದು ಗ್ರಾಫೈಟನ್ನು ಘನ ಲೂಬ್ರಿಕೆಂಟ್ ಆಗಿ ನಾವು ಬಳಸ್ತೀವಿ, ಸಾಲಿಡ್ ಲೂಬ್ರಿಕೆಂಟ್ ಆಗಿ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್, ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸಿ ಉತ್ಪಾದಿಸಿದ ಬಟ್ಟೆ ಯಾವುದು ಅಂತ. ಆಪ್ಷನ್ಸಲ್ಲಿ ರೇಯಾನ್ ಸಿಲ್ಕ್ ಇದೆ, ಟೆರಿಲಿನ್ ಇದೆ, ಸಿಲ್ಕ್ ಇದೆ, ಹಾಗೆ ಹತ್ತಿ ಇದೆ. ಸೊ ಈ 4 ಗಮನಿಸಿದಾಗ ಯಾವುದರಿಂದ ನಾವು ಈ ಫೈಬರನ್ನು ರೆಡಿ ಮಾಡ್ತೀವಿ ಅಂತ ನೋಡೋಣ. ಫಸ್ಟು ಹತ್ತಿ ನಮ್ಗೆ ಯಾವುದರಿಂದ ಸಿಗುತ್ತೆ ಅಂತಂದರೆ ಕಾಟನ್ ಪ್ಲ್ಯಾಂಟಿಂದ ಸಿಗೋವಂಥದ್ದು. ಸಿಲ್ಕ್ ಯಾವುದರಿಂದ ಸಿಗುತ್ತೆ ಅಂತಂದರೆ ನಮಗೆ ಸಿಲ್ಕ್ ವರ್ಮಿಂದ ಸಿಗೋವಂಥದ್ದು. ಹಾಗೆ ರೇಯಾನ್ ಸಿಲ್ಕನ್ನು ಗಮನಿಸಿದಾಗ ರೇಯಾನ್ ಸಿಲ್ಕ್ ನಮ್ಗೆ ಯಾವುದರಿಂದ ಸಿಗುತ್ತೆ ಅಂತಂದರೆ ಅದು ವುಡ್ ಪಲ್ಪಿಂದ.
ಸೊ ವುಡ್ ಪಲ್ಪಿಂದ ಫಸ್ಟ್ ಪ್ರಿಪೇರ್ ಮಾಡಿರೋಂತಹ ಅಥವಾ ಫಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಂತಹ ಫೈಬರ್ ಯಾವುದು ಅಂತಂದರೆ ಅದು ರೇಯಾನ್ ಸಿಲ್ಕ್. ಸೊ ಈ ರೇಯಾನ್ ಬಗ್ಗೆ ಇನ್ನೊಂದಷ್ಟು ಕ್ವೆಶನ್ಸನ್ನು ಕೇಳ್ತಾರೆ. ಏನದು ಅಂತಂದರೆ ರೇಯಾನನ್ನು ಫಸ್ಟ್ ಸೆಮಿ ಸಿಂಥೆಟಿಕ್ ಫೈಬರ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಸೆಮಿ ಸಿಂಥೆಟಿಕ್. ಸೊ ಯಾಕೆ ಇದನ್ನು ಫಸ್ಟ್ ಸೆಮಿ ಸಿಂಥೆಟಿಕ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಈ ರೇಯಾನನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ವುಡ್ ಪಲ್ಪಿಂದ ಅಲ್ವಾ. ಸೊ ಕಂಪ್ಲೀಟಾಗಿ ನಾವಿಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಥವಾ ಬೇರೆ ವಸ್ತುಗಳನ್ನು ಕೆಮಿಕಲ್ಸನ್ನು ಬಳಸಿ ತಯಾರು ಮಾಡೋದಿಲ್ಲ. ಇಲ್ಲಿ ನಾವು ಬಳಸ್ತಾ ಇರೋವಂಥದ್ದು ಏನು ಅಂತಂದರೆ ವುಡ್ ಪಲ್ಪನ್ನು ಯೂಸ್ ಮಾಡಿ ರೇಯಾನನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಫಸ್ಟ್ ಸೆಮಿ ಸಿಂಥೆಟಿಕ್ ಫೈಬರ್ ಅಂತ ಹೇಳ್ತಾರೆ. ಹಾಗೆ ಫಸ್ಟ್ ಫುಲ್ಲಿ ಸಿಂಥೆಟಿಕ್ ಫೈಬರ್ ಯಾವುದು ಅಂತ ಕೇಳ್ಬೋದು. ಫಸ್ಟ್ ಫುಲ್ಲಿ ಸಿಂಥೆಟಿಕ್ ಫೈಬರ್ ಯಾವುದು ಅಂತಂದರೆ ನೈಲಾನಲ್ಲಿ ಯಾವುದೇ ನ್ಯಾಚುರಲ್ ಮೆಟೀರಿಯಲ್ಸನ್ನು ಅಲ್ಲಿ ಬಳಸೋದಿಲ್ಲ. ಕಂಪ್ಲೀಟಾಗಿ ಕೆಮಿಕಲ್ಸನ್ನು ಯೂಸ್ ಮಾಡಿ ಪ್ರಿಪೇರ್ ಮಾಡಿದ್ದಂಥದ್ದು ನೈಲಾನ್. ಸೊ ಹಾಗಾಗಿ ಫಸ್ಟ್ ಫುಲ್ಲಿ ಸಿಂಥೆಟಿಕ್ ಫೈಬರ್ ಯಾವುದು ಅಂತಂದರೆ ಅದು ನೈಲಾನ್. ಹಾಗೆ ಫಸ್ಟ್ ಸೆಮಿ ಸಿಂಥೆಟಿಕ್ ಫೈಬರ್ ಯಾವುದು ಅಂತಂದರೆ ಅದು ರೇಯಾನ್. ಹಾಗೆ ರೇಯಾನನ್ನು ಆರ್ಟಿಫಿಷಿಯಲ್ ಸಿಲ್ಕ್ ಅಂತಲೂ ಸಹ ಕರೀತಾರೆ. ಸೊ ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಯಾವುದನ್ನು ಕರೀತಾರೆ ಅಂತಂದರೆ ಅದು ರೇಯಾನ್. ಫಸ್ಟ್ ಫುಲ್ಲಿ ಸಿಂಥೆಟಿಕ್ ಫೈಬರ್ ಅಂತ ಯಾವುದನ್ನು ಕರೀತಾರೆ ಅಂದರೆ ನೈಲಾನ್. ಸಿಂಥೆಟಿಕ್ ಫೈಬರ್ ಅಂತಲೇ ಕ್ವೆಶನ್ ಕೊಟ್ಟಿದ್ರೆ ಅದನ್ನು ನಾವು ನೈಲಾನನ್ನು ಚೂಸ್ ಮಾಡಬೇಕಾಗತ್ತೆ. ಫಸ್ಟ್ ಸೆಮಿ ಸಿಂಥೆಟಿಕ್ ಫೈಬರ್ ಯಾವುದು ಅಂತಂದರೆ ಅದು ರೇಯಾನ್ ಆಗಿರುತ್ತೆ. ಹಾಗೆ ಯಾವುದನ್ನು ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕರೀತಾರೆ ಅಂತ ಹೇಳಿದ್ರೆ ಅದು ಸಹ ರೇಯಾನ್ ಆಗಿರುತ್ತೆ. ಸೊ ಈಗ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಕೊಂಡು ರೆಡಿ ಮಾಡಿದ್ದಂತಹ ಫೈಬರ್ ಯಾವುದು ಅಂತಂದರೆ ಅದು ಟೆರಿಲಿನ್. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಟೆರಿಲಿನ್. ನೆಕ್ಸ್ಟ್ ಕ್ವೆಶನ್, ಪೆಟ್ರೋಲ್ನ ಪ್ರಮುಖ ಘಟಕ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಪೆಂಟೇನ್ ಇದೆ, ಆಕ್ಟೇನ್ ಇದೆ, ಮೀಥೇನ್ ಇದೆ, ಹಾಗೆ ಹೆಕ್ಸೇನ್ ಇದೆ. ಸೊ ಇವುಗಳಲ್ಲಿ ಪೆಟ್ರೋಲಲ್ಲಿರುವಂತಹ ಪ್ರಮುಖ ಹೈಡ್ರೋಕಾರ್ಬನ್ ಯಾವುದು ಅಂತಂದರೆ ಅದು ಆಕ್ಟೇನ್. ಓಕೆ, ಆಕ್ಟೇನ್ ಅಂತಂದರೆ ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ ಇರುತ್ತೆ ಅಂತಂದರೆ C8 ಇರುತ್ತೆ. ಹಾಗೆ ಇದು ಆಕ್ಟೇನ್ ಅಂತ ಕೊಟ್ಟಿರೋದ್ರಿಂದ ಆಲ್ಕೇನ್ಗಳ ಜನರಲ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಅಣುಸೂತ್ರವನ್ನು ಬರಿಬೇಕಾಗತ್ತೆ. CnH2n+2. ಸೊ H2n ಅಂತಂದರೆ H2 ಇಲ್ಲಿ N ಎಷ್ಟಿದೆ ಅಂತಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸು 8 ಇದೆ. ಸೊ +2. ಆಗ ಹೈಡ್ರೋಜನ್ ಪರಮಾಣುಗಳು ಇಲ್ಲಿ ಎಷ್ಟಾಗ್ತವೆ ಅಂತಂದರೆ C8H16+2 ಅಂತಂದರೆ 18 ಆಗುತ್ತೆ. ಸೊ C8H18 ಅನ್ನೋದು ಆಕ್ಟೇನ್ನ ಅಣುಸೂತ್ರ ಆಗಿರುತ್ತೆ. ಸೊ ಪೆಟ್ರೋಲಲ್ಲಿರುವಂತಹ ಪ್ರಮುಖ ಘಟಕ ಯಾವುದು ಅಂತಂದರೆ ಅದು ಆಕ್ಟೇನ್. ಓಕೆ, ನೆಕ್ಸ್ಟ್ ಕ್ವೆಶನ್, ಗ್ರೀನ್ ಇನಿಷಿಯೇಟಿವ್ ಫಾರ್ ದಿ ಫ್ಯೂಚರ್ ಟ್ರಾನ್ಸ್ಪೋರ್ಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಗಿಫ್ಟ್ ಅಂತಲೂ ಹೇಳ್ಬೋದು, GIFT. ಸೊ ಇದರ ಫುಲ್ ಫಾರ್ಮ್ ಏನು ಅಂತಂದರೆ ಗ್ರೀನ್ ಇನಿಷಿಯೇಟಿವ್ ಫಾರ್ ದಿ ಫ್ಯೂಚರ್ ಟ್ರಾನ್ಸ್ಪೋರ್ಟ್ ಅಂತ. ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ. ಇಲ್ಲಿ ಆಪ್ಷನ್ ಏನಿದೆ ಅಂತ ನೋಡೋಣ. ಆಪ್ಷನ್ ಎ ಅಲ್ಲಿ ಪರಿಸರದ ಪರಿಣಾಮದ ನಿರ್ಧಾರಣ EIA ಅಂತ ಇದೆ. ಹಾಗೆ ಆಪ್ಷನ್ ಬಿ ಅಲ್ಲಿ ಹೈಡ್ರೋಕಾರ್ಬನ್ ವಿಷನ್ 2020 ಅಂತ ಇದೆ. ಆಪ್ಷನ್ ಸಿ ಅಲ್ಲಿ ಮೋಟಾರು ವಾಹನಗಳಲ್ಲಿ ಹೈಡ್ರೋಜನ್ನ ಶಕ್ತಿ ಅಂತ ಇದೆ. ಆಪ್ಷನ್ ಡಿ ಅಲ್ಲಿ ಜೈವಿಕ ಡೀಸೆಲ್ ಅಂತ ಇದೆ. ಸೊ GIFT ಗ್ರೀನ್ ಇನಿಷಿಯೇಟಿವ್ ಫಾರ್ ದಿ ಫ್ಯೂಚರ್ ಟ್ರಾನ್ಸ್ಪೋರ್ಟ್ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಅದು ಜೈವಿಕ ಡೀಸೆಲ್ಗೆ ಸಂಬಂಧಿಸಿರುವಂಥದ್ದು. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಜೈವಿಕ ಡೀಸೆಲ್. ಓಕೆ, ನೆಕ್ಸ್ಟ್ ಕ್ವೆಶನ್, LPG ಮತ್ತು CNGಯಲ್ಲಿರುವ ಘಟಕಾಂಶಗಳು ಅನುಕ್ರಮವಾಗಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ LPGಯಲ್ಲಿರುವಂತಹ ಪ್ರಮುಖ ಘಟಕಾಂಶ ಯಾವುದು, ಹಾಗೆ CNGಯಲ್ಲಿರುವಂತಹ ಪ್ರಮುಖ ಘಟಕಾಂಶ ಯಾವುದು ಅನ್ನೋದನ್ನು ನಾವು ಆರ್ಡರ್ ವೈಸ್ ಇಲ್ಲಿ ಚೂಸ್ ಮಾಡಬೇಕಾಗತ್ತೆ. ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ. LPGಯಲ್ಲಿ ಯಾವುದಿರುತ್ತೆ ಪ್ರಮುಖವಾಗಿ ಅಂತಂದರೆ ಅದು ಬ್ಯೂಟೇನ್ ಇರುತ್ತೆ. ಹಾಗೆ CNGಯಲ್ಲಿ ಯಾವುದು ಪ್ರಮುಖವಾಗಿರುತ್ತೆ ಅಂತಂದರೆ ಅದು ಮೀಥೇನ್ ಆಗಿರುತ್ತೆ. ಬ್ಯೂಟೇನ್ ಅನ್ನೋದು LPGಯಲ್ಲಿರುವಂತಹ ಪ್ರಮುಖ ಘಟಕಾಂಶ ಆಗುತ್ತೆ. ಹಾಗೆ ಮೀಥೇನ್ ಅನ್ನೋದು CNGಯಲ್ಲಿರುವಂತಹ ಒಂದು ಪ್ರಮುಖ ಘಟಕ ಆಗಿರುತ್ತೆ. ಇಲ್ಲಿ LPG ಹಾಗೆ CNGನ ಫುಲ್ ಫಾರ್ಮು ಸಹ ನೆನ್ಪಿಟ್ಕೋಬೇಕಾಗತ್ತೆ. LPG ಅಂತಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಹಾಗೆ CNG ಅಂತಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಕ್ವೆಶನ್ಸ್ ಆಗಿತ್ತು. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.